ಮುಂದಿನ ಸುದ್ದಿಗೆ ಹೋಗೋಣ. ದೀಪಾವಳಿ ಗಿಫ್ಟ್ ಒಂದು ಸಿಗುವ ಸಾಧ್ಯತೆ ಇದೆ. ನಾನು ಅಂದರೆ ಅನೇಕರು ಹೇಳ್ತಾ ಇದ್ದಾರೆ ವಸ್ತುಗಳ ಬೆಲೆ ಕಡಿಮೆ ಆಗಿಬಿಡುತ್ತೆ, ವಸ್ತುಗಳ ಬೆಲೆ ಕಡಿಮೆ ಆಗಿಬಿಡುತ್ತೆ ಅಂತ. ನಾನು ಹೇಳ್ತಾ ಇರೋದು GST ಕಡಿಮೆ ಆಗುತ್ತೆ. ಉಳಿದಿರುವ ತೆರಿಗೆಯ ಲಾಭವನ್ನು ಉತ್ಪಾದಕರು ಗ್ರಾಹಕರಿಗೆ ಕೊಡುವುದಕ್ಕೆ ನಿರ್ಧರಿಸಿದರೆ ವಸ್ತುಗಳ ಬೆಲೆಯೂ ಕಡಿಮೆ ಆಗತ್ತೆ. ಆಮೇಲೆ ಏನು ಅಂದರೆ ಕಡಿಮೆ ಆಗಲಿಲ್ಲ, ಆ ವಸ್ತು ಕಡಿಮೆ ಆಗಲಿಲ್ಲ, ಈ ವಸ್ತು ಕಡಿಮೆ ಆಗಲಿಲ್ಲ ಅಂತ ನೀವು ಹಂಗೆ ಹೇಳಿದ್ರಿ, ಈಗ ಯಾಕೆ ಹಿಂಗಾಯಿತು ಅಂತ ಕೇಳಬೇಡಿ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇನ್ನು ಮುಂದೆ ನಾವು GST ಕಡಿಮೆ ತಗೋತೀವಿ ಅಂತ. ಅಲ್ಲಿಗೆ ಆ ಲಾಭವನ್ನು ಉತ್ಪಾದಕ ಗ್ರಾಹಕರಿಗೆ ಟ್ರಾನ್ಸ್ಫರ್ ಮಾಡೋ ನಿರ್ಧಾರಕ್ಕೆ ಬಂದರೆ ಗ್ರಾಹಕರಿಗೆ ಕಡಿಮೆ ಆಗುತ್ತೆ. 99% ಆಫ್ ದ ವಸ್ತುಗಳು, 99% ವಸ್ತುಗಳು, ಯು ನೇಮ್ ದ ಪ್ರಾಡಕ್ಟ್, ಅದರದ್ದು GST ಕಡಿಮೆ ಆಗುತ್ತೆ. ಬರೀ 3 GST ಸ್ಲ್ಯಾಬ್ಗಳಿರ್ತವೆ. ಈಗ 5%, 12%, 18%, 28% GST ಇದೆ. 5, 12, 18, 28. ಇನ್ನು ಮುಂದೆ ಈಗ ನಡೀತಾ ಇರುವ ಚರ್ಚೆಯ ಪ್ರಕಾರ 12% GST ಸ್ಲ್ಯಾಬನ್ನು ತೆಗೆದುಬಿಡ್ತಾರೆ, 28% ತೆಗೆದುಬಿಡ್ತಾರೆ. ಮತ್ತು 28% GST ಯಾವ್ಯಾವ ವಸ್ತುಗಳ ಮೇಲಿದೆಯಲ್ಲ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಮರ್ಜ್ ಮಾಡಿಬಿಡ್ತಾರೆ. ಈ 18%ನ 12%ಗೆ ಮರ್ಜ್ ಮಾಡೋದು. ಎಸ್, 5 ಮತ್ತು 18 ಎರಡೇ ಸ್ಲ್ಯಾಬ್ಗಳಿರ್ತವೆ. ಇನ್ನು ಮುಂದೆ 28% GST ಇದ್ದ ವಸ್ತುಗಳೆಲ್ಲ 18% GST ಆಗಿಬಿಡ್ತವೆ. 18% GST ಇರೋದು ಮತ್ತೆ ಕಡಿಮೆ ಆಗಿ 12% ಇರುವಂಥದ್ದು 5%ಗೆ ಇಳಿತವೆ. ಇನ್ನು ಒಂದು ಸ್ಲ್ಯಾಬ್ ಇರುತ್ತೆ 40%ದ್ದು. 40% GST ವಸ್ತುಗಳಿರ್ತವೆ. ಅವು ಸಿನ್ ಗೂಡ್ಸ್ ಅಂತ ಕರೀತಾರೆ. ಸಿನ್ ಗೂಡ್ಸ್, ಮದ್ಯ, ತಂಬಾಕಿನ ಉತ್ಪನ್ನಗಳು, ಹೈ ಎಂಡ್ ಕಾರ್ಗಳು, ಅತ್ಯಂತ ಐಷಾರಾಮಿಯಾದ ಕಾರುಗಳು, ಅವುಗಳೆಲ್ಲ 40%ಗೆ ಹೋಗ್ತವೆ. ಅದರಲ್ಲಿ ಬರೀ 7 ವಸ್ತುಗಳು ಇರ್ತವಂತೆ. ಬರೀ 7 ವಸ್ತುಗಳಿಗೆ 40% ಸ್ಲ್ಯಾಬು. ಅಂದರೆ ಇನ್ನು ಮುಂದೆ 5%, 18%, 40% 3 ಸ್ಲ್ಯಾಬ್ ಇರ್ತವೆ. 40% ಸ್ಲ್ಯಾಬ್ನಲ್ಲಿ ಬರೀ 7 ವಸ್ತುಗಳಿರ್ತವೆ. 28% ಟ್ಯಾಕ್ಸ್ ಇದ್ದಂಥ ವಸ್ತುಗಳೆಲ್ಲ 18% ಟ್ಯಾಕ್ಸ್ ಆಗ್ತವೆ. 18 ಮತ್ತು 12% ಟ್ಯಾಕ್ಸ್ ಇದ್ದಂಥ ಬಹುತೇಕ ವಸ್ತುಗಳು 5% ಸ್ಲ್ಯಾಬಿಗೆ ಬರ್ತವೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ 1 ವರ್ಷಕ್ಕೆ GST ಕಲೆಕ್ಷನ್ನಲ್ಲಿ 1.5 ಲಕ್ಷ ಕೋಟಿ ಕಡಿಮೆ ಆಗುತ್ತೆ. 1.5 ಲಕ್ಷ ಕೋಟಿ ಟ್ಯಾಕ್ಸ್ ಕಡಿಮೆ ಮಾಡಿದರೆ ಬರೋ ದುಡ್ಡು ಕಡಿಮೆ ಆಗುತ್ತೆ ಅಂತ. ಬಟ್ ಲೆಕ್ಕಾಚಾರ ಏನು? ವಸ್ತುಗಳ ಬೆಲೆ ಕಡಿಮೆ ಆದರೆ ಜನ ಖರೀದಿ ಮಾಡೋದು ಜಾಸ್ತಿ ಆಗುತ್ತೆ, ಮನಿ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ. ಆವಾಗ 5ರಿಂದ 6 ಲಕ್ಷ ವ್ಯಾಪಾರ ಹೆಚ್ಚಳವಾಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. 5-6 ಲಕ್ಷ ವ್ಯಾಪಾರನೇ ಹೆಚ್ಚಳ ಆಗಬಹುದು. ವ್ಯಾಪಾರ ಹೆಚ್ಚಳ ಆದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಉದ್ಯೋಗ ಜಾಸ್ತಿ ಸೃಷ್ಟಿಯಾಗುತ್ತೆ, ಎಕನಾಮಿ ಗ್ರೋತ್ ಆಗುತ್ತೆ. ಈ ಲೆಕ್ಕಾಚಾರ ನೋಡಿ. ಅಮೇರಿಕಾ ಭಾರತದಿಂದ ಆಮದಾಗುವ ವಸ್ತುಗಳಿಗೆ ನಾವು 50% ಟ್ಯಾಕ್ಸ್ ಹಾಕ್ತೀವಿ ಅನ್ನುವಾಗ ನಾವು ದೇಶದಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಅಂತಿದ್ದೀವಿ. ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಅಂತ. ಅಮೇರಿಕಕ್ಕೆ ರಫ್ತಾಗುತ್ತಾ ಇದ್ದಂಥ ವಸ್ತುಗಳ ಪೈಕಿ ಬಹುತೇಕ ವಸ್ತುಗಳನ್ನು 40 ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವ ಪ್ಲ್ಯಾನ್ನಲ್ಲಿರುವಾಗ ಇಂಟರ್ನಲ್ ಕನ್ಸಂಪ್ಷನ್ನನ್ನು ಜಾಸ್ತಿ ಮಾಡಬೇಕು. ಭಾರತದಲ್ಲಿ ದೇಶದ ಒಳಗಡೆ ಗ್ರಾಹಕರ ಖರೀದಿಯನ್ನು ಕೂಡ ಜಾಸ್ತಿ ಮಾಡಬೇಕು ಅನ್ನುವ ಲೆಕ್ಕಾಚಾರ. ಇಂಟ್ರೆಸ್ಟಿಂಗ್ ಇದೆ ಇದು. ಅಂತಿಮ ನಿರ್ಧಾರ ಹೊರಗೆ ಬೀಳಲಿ. ಬಟ್ ರಾಜ್ಯಗಳ ಚಿಂತೆ ಏನು ಅಂದರೆ ನಮಗೆ ಬರೋ GST ಕಡಿಮೆ ಆಗುತ್ತಲ್ಲ ಅಂತ. 15,000 ಕೋಟಿ ರಾಜ್ಯಗಳಿಗೆ ನುಕ್ಸಾನ್ ಆಗುತ್ತೆ ಇದರಿಂದ ಅಂತ ಕೃಷ್ಣ ಭೈರೇಗೌಡರು GST ಕೌನ್ಸಿಲ್ನ ಮೆಂಬರು ಅವ್ರು ಹೇಳ್ತಾ ಇದ್ದಾರೆ. 15,000 ಕೋಟಿ ರಾಜ್ಯಗಳಿಗೆ ಲಾಸ್ ಆಗುತ್ತೆ ಇದರಲ್ಲಿ. ಅದನ್ನು ಕೇಂದ್ರ ಸರ್ಕಾರ ಭರಿಸಿಕೊಡಬೇಕು ಅನ್ನೋದು. 67% ವಸ್ತುಗಳು 18% ಸ್ಲ್ಯಾಬಿಗೆ ಬರ್ತವೆ. 11% ವಸ್ತುಗಳು 28% ಸ್ಲ್ಯಾಬ್ಗೆ, 5% ಸ್ಲ್ಯಾಬ್ಗೆ 7%. GST ಸರಳೀಕರಣ. GST ಬಂದು 8 ವರ್ಷಗಳ ನಂತರ ಇಂಥದ್ದೊಂದು ಡ್ರಾಸ್ಟಿಕ್ ಸ್ಟೆಪ್ಪನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.